ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನಮ್ಮ ಚಾನಲನ್ನು ಮೊದಲಿಗೆ ನೋಡುತ್ತಾ ಇದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ತುಮಕೂರಿನಿಂದ ಸುಮಾರು ಒಂದು 10 ರಿಂದ 12 ಕಿಲೋಮೀಟರ್ ದೂರ ಇರುವಂಥ ಒಂದು ಮಂದಾರಗಿರಿ ಪರ್ವತ, ಬಸ್ತಿ ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಈಗ ಈ ಬಸ್ತಿ ಬೆಟ್ಟ ನಿಮಗೆ ತುಮಕೂರಿನಿಂದ ನೀವು ಬರೋದಾದರೆ ಎಡಭಾಗದಲ್ಲಿ ಸಿಗುತ್ತೆ. ಹಾಗೆ ನೀವು ಬೆಂಗಳೂರಿನಿಂದ ಬರ್ತಾ ಇದ್ರೆ ನಿಮ್ಗೆ ಬಲಭಾಗದಲ್ಲಿ ಸಿಗುತ್ತೆ. ಇದು ಒಂದು 458 ಮೆಟ್ಟಿಲುಗಳನ್ನು ಹತ್ತಿ ಮೇಲ್ಗಡೆ ಹೋದರೆ ನಿಮಗೆ ಜೈನ ಬಸದಿ ಸಿಗುತ್ತೆ. ಬನ್ನಿ, ಇವಾಗ ನಾವು ಈ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗೋಣ. ಇವಾಗ ನಾವು ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಟ್ಟ ಹತ್ತಲು ನೀವು ಬೆಳಿಗ್ಗೆ ಬೇಗ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲಾದ್ಮೇಲೆ ಸ್ವಲ್ಪ ಸುಸ್ತಾಗ್ಬೋದು. ಬೆಳಿಗ್ಗೆ ಬೇಗ ಹೋದರೆ ತುಂಬ ಚೆಂದ. ನಾವೊಂದು ವ್ಯೂಸು ಕೂಡ ತುಂಬ ಚೆಂದ ಕಾಣ್ಬೋದು. ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಬೆಟ್ಟ ಹತ್ತಲಿಕ್ಕೂ ಕೂಡ ತುಂಬ ಆರಾಮಾಗಿರುತ್ತೆ. ಇಲ್ಲಿ ನೋಡಿ, ಸುತ್ತ ಹಸಿರು, ಮಧ್ಯ ಬೆಟ್ಟ, ಸುತ್ತ ಹಸಿರು ಇರುವಂಥದ್ದು ಇದು. ಈ ಬೆಟ್ಟಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. 800 ವರ್ಷಗಳ ಇತಿಹಾಸ ಇರುವಂಥ ಸ್ಥಳ ಅಂತ ಇದು ಬಸ್ತಿ ಬೆಟ್ಟ, ಜೈನರದ್ದು. ಇಲ್ಲಿ ಮೆಟ್ಟಿಲುಗಳೆಲ್ಲ ಚಿಕ್ಕ ಚಿಕ್ಕ ಮೆಟ್ಟಿಲು, ಏನು ದೊಡ್ಡದಲ್ಲ, ಹತ್ತಿ ಹೋಗ್ಬೋದು ಆರಾಮಾಗಿ. ಇದು ದಿಗಂಬರ ಜೈನರಿಗೆ ಸೇರಿದಂಥ ಸ್ಥಳ ಅಂತ ಇದು ಬಸ್ತಿ ಬೆಟ್ಟ, ಜೈನರ ಇದು ಮಂದಿರ. ನಾವೆಲ್ಲ ಈಗ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ಸುಸ್ತಾಗಿ ಅಲ್ಲೇ ಕೂತಿದ್ದಾರೆ. ಇಲ್ಲಿ 450 ಮೆಟ್ಟಿಲುಗಳನ್ನ ಹತ್ತಬೇಕಲ್ಲ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆದ್ರಿಂದ ಬಿಸಿಲುಗಳು ಸ್ಟಾರ್ಟ್ ಆಗಿದೆ ಆಗಲೇ. ಹಾಗಾಗಿ ಹೋಗೋದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ಬೆಟ್ಟ ಹತ್ತೋದು. ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ಕಾಣ್ತಾ ಉಂಟು ಈ ಮಂದಾರಗಿರಿ ಪರ್ವತ, ಬಸ್ತಿ ಬೆಟ್ಟ ಅಂತ. ಇವಾಗ ಇದು ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು. ಬೆಟ್ಟ ಹತ್ತಿ ಮೇಲೆ ಬನ್ನಿ ಮೇಲ್ಗಡೆ ಹೋಗೋಣ ಇವಾಗ. ನೀವೇ ಬೆಂಗಳೂರಿಗೆ, ತುಮಕೂರಿಗೆ ಬರ್ತಾ ಇದ್ದೀರಿ ಅಥವಾ ಯಾವುದಾದ್ರು ಒಂದು ಪ್ಲೇಸನ್ನು ನೋಡಬೇಕು ಅಂದರೆ ಈ ಮಂದಾರಗಿರಿ ಪರ್ವತ ಕೂಡ ನೀವು ಮರಿದೇನೆ ನೋಡಿ. ತುಂಬ ಚೆಂದ ಕಾಣ್ತಾ ಉಂಟು, ಚೆಂದ ಇದೆ. ಇದು ತುಂಬ ಚೆನ್ನಾಗಿರುವಂಥ ಸ್ಥಳ. ಇದು ಪ್ರವಾಸಿ ತಾಣ. ಮಕ್ಕಳನ್ನು ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಬನ್ನಿ ಅಂತ ಕರಿತಾ ಇದ್ರು. ಇಲ್ಲ, ನಾವು ಹಿಂದೆಯಿಂದ ಬರ್ತಾ ಇದ್ವಿ. ಕೆಳಗಡೆ ಬರ್ತಾ ಇರೋದನ್ನ ಕರಿತಾ ಇದ್ದಾರೆ. ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದರೆ ತುಂಬ ಚೆಂದ ಕಾಣ್ತಾ ಉಂಟು. ಸುತ್ತ ಹಸಿರಿನ ಒಂದು ಮಧ್ಯ ಈ ಬೆಟ್ಟ ಇರುವಂಥದ್ದು. ಎಷ್ಟು ಚೆಂದ ಕಾಣ್ತಾ ಇದೆ ಅಂತಂದರೆ ತುಂಬ ಚೆಂದ ಕಾಣ್ತಾ ಇದೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ನಾವಿಷ್ಟು ಮೇಲೆ ಬಂದಿದ್ದೀವಿ. ಇವಾಗ ಕೆಳಗಡೆ ಕಾಣ್ತಾ ಇದೆಯಲ್ಲ, ಇಷ್ಟು ಮೇಲ್ಗಡೆ ನಾವು ಬಂದಿದ್ದೀವಿ. ಈಗ ಇನ್ನೂ ನಾವು ಮೇಲ್ಗಡೆ ಹೋಗಬೇಕು. ಒಂದು ಅರ್ಧದಷ್ಟು ಬಂದಿದ್ದೀವಿ, ಇನ್ನೂ ಅರ್ಧ ಅಂಶ ಹೋಗಬೇಕು. ಒಟ್ಟಿಗೆ 458 ಮೆಟ್ಟಿಲುಗಳಿದೆಯಲ್ಲ, ಅದನ್ನು ಹತ್ತಿ ಹೋಗ್ಬೇಕಲ್ವಾ. ಹಾಗಾಗಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಬಸ್ತಿ ಬೆಟ್ಟ, ಜೈನ ಬಸದಿ. ಇಲ್ಲಿ ಒಂದು ಹುಡುಗ ಮಜ್ಜಿಗೆ ಮಾರ್ತಾ ಇದ್ದಾನೆ. ಅವನು ಮಜ್ಜಿಗೆನ ಅವನೇ ಕುಡಿಯುತ್ತಾ ಇದ್ದಾನೆ. ಬಿಸಿಲಿನಲ್ಲಿ ಅವನಿಗೆ ಪಾಪ ಬಾಯಾರಿಕೆ ಆಗ್ತಾ ಇರ್ಬೋದು. ಅದಕ್ಕೆ ನಾನು ಕೇಳ್ತಾ ಇದ್ದೆ ಅವನ ಹತ್ರ, ಮಜ್ಜಿಗೆ ನೀನೇ ಕುಡಿತಾ ಇದೆಯಲ್ಲೋ ಅಂತ. ನಗಾಡ್ತಾ ಇದ್ದಾನೆ ಅವನು. ನೋಡಿ, ನಾವೀಗ ಮೇಲ್ಗಡೆ ಬರ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ ಬಸದಿ ಹತ್ತಿರ ಬಂದ್ವಿ, ಬೆಟ್ಟದ ಮೇಲೆ ಬಂದ್ವಿ. ಚಪ್ಪಲಿಗಳನ್ನೆಲ್ಲ ಅಲ್ಲಿ, ಪಾದರಕ್ಷೆಯನ್ನು ಬಿಡುವ ಸ್ಥಳ ಅಂತ ಇದೆ ನೋಡಿ, ಅಲ್ಲಿ ಬಿಡಬೇಕು. ಚಪ್ಪಲಿ ಹಾಕ್ಕೊಂಡು ಒಳಗಡೆ ಹೋಗಲಿಕ್ಕೆ ಪ್ರವೇಶ ಇಲ್ಲ. ಇವಾಗ ನಾವು ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ನಾವಿಲ್ಲಿ ಎಂಟ್ರೆನ್ಸ್ ಟಿಕೆಟ್ ತಗೊಳ್ಬೇಕು. 10 ರುಪೀಸ್ ಏನೋ ಇದೆ ಇಲ್ಲಿ. ನಮ್ಮ ಮನೆಯವರು ಟಿಕೆಟ್ ತಗೊಳ್ತಾ ಇದ್ರು. 10 ರುಪೀಸ್ ಕೊಟ್ಟು ನಾವು ಟಿಕೆಟ್ ತಗೋಬೇಕು ಒಳಗಡೆ ಹೋಗಲಿಕ್ಕೆ.
ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಈ ರೀತಿ ಒಂದು ವ್ಯೂ ಕಾಣ್ತಾ ಇದೆ, ಚಂದ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಸ್ಟ್ಯಾಚುಗಳನ್ನೆಲ್ಲ. ಜೈನರು ಈ ರೀತಿ ಕಾಣ್ತಾ ಇದೆ ನೋಡಿ. ಇದು ನೋಡಿ, ಈ ಮರದ ಕೆಳಗಡೆ ಕೂತಿರುವಂಥದ್ದು ಇದಕ್ಕೆ ಧ್ಯಾನಕ್ಕೆ. ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ಜನರು ಕೂತಿರುವ ಥರ ಸ್ಟ್ಯಾಚುಗಳನ್ನು ಮಾಡಿಟ್ಟಿದ್ದಾರೆ ನೋಡಿ. ಈ ಹೆಂಗಸರೆಲ್ಲ ಈ ಕಡೆ, ಗಂಡಸರೆಲ್ಲ ಆ ಕಡೆ ಕೂತಿರುವಂಥದ್ದು. ಈ ರೀತಿ ಒಂದು ತುಂಬ ಚಂದ ಮಾಡಿದ್ದಾರೆ. ಮೇಲ್ಗಡೆ ಹೋಗಿ ನೋಡಲಿಕ್ಕೆ ತುಂಬ ಚಂದ ಉಂಟು. ಇದು ಬೆಟ್ಟ ಹತ್ತಿ ಮೇಲೆ ಬಂದರೆ ನೋಡಲಿಕ್ಕೆ ತುಂಬ ಚಂದ ಉಂಟು. ಚೆನ್ನಾಗಿರುವಂಥ ಪ್ಲೇಸು. ನೋಡಿ, ಒಂದು ರೌಂಡ್ ತುಂಬ ದೊಡ್ಡಕ್ಕಿದೆ ಇದು. ಒಂದು ರೌಂಡ್ ಬಂದು ಇದೇ ರೀತಿ ಎಲ್ಲ ಸುತ್ತಲೂ ಇದೇ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ನೋಡಿ, ತುಂಬ ದೊಡ್ಡ ಒಂದು ಸರ್ಕಲ್ ಇದು. ಅದರ ಸುತ್ತಲೂ ಈ ರೀತಿ ಜನಗಳನ್ನು ಕೂತಿರುವಂಥದ್ದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ ನೋಡಿ. ಕೆಳಗಡೆ ಹೀಗೆ ಕಾಣ್ತಾ ಉಂಟು. ಬೇಗ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲಾದ್ಮೇಲೆ ಸ್ವಲ್ಪ ಆಯಾಸ ಆಗ್ಬೋದು. ತುಂಬ ಚಂದ ಕಾಣ್ತಾ ಉಂಟಲ್ಲ. ಎಲ್ಲ ಕಡೆ ಇದೇ ರೀತಿ ಇರುವಂಥದ್ದು ಸರ್ಕಲ್. ಅದು ಸರ್ಕಲ್ ಸುತ್ತಲೂ ಇದೇ ರೀತಿ ಇದೆ. ನಾವೀಗ ದೇವಸ್ಥಾನದ ಒಳಗಡೆ ಅಂದ್ರೆ ಮಂದಿರದ ಒಳಗಡೆ ಹೋಗೋಣ, ಬಸದಿಯ ಒಳಗೆ. ಬನ್ನಿ, ಇಲ್ಲಿ ಒಂದು ಬಾಗಿಲು ಕಾಣ್ತಾ ಉಂಟು ನೋಡಿ, ದ್ವಾರ. ಅದರ ಒಳಗಡೆ ಹೋಗ್ಬೇಕು ನಾವಿವಾಗ. ಇಲ್ಲಿ ಒಳಗಡೆ ಹೋಗಬೇಕು. ಆ ಕಡೆ ಎಲ್ಲ ಈ ರೀತಿ ಕಾಣ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ ಈಗ. ನೋಡಿ, ಇಲ್ಲಿ ಒಂದು ಮಂದಿರ ಕಾಣ್ತಾ ಉಂಟು, ಜನವಾಣಿ ಮಂದಿರ ಅಂತ ಇದು. ಇಲ್ಲಿ ಒಟ್ಟು 4 ಮಂದಿರಗಳಿವೆ ಒಳಗಡೆ ಹೋದ್ರೆ. ಜನವಾಣಿ ಮಂದಿರ ಅಂತೆ. ಎಲ್ಲ ಬಂದು ಕೈ ಮುಗಿದು ಹೋಗ್ತಾ ಇದ್ರು. ಇದು 2ನೇ ಮಂದಿರ, ಪಾರ್ಶ್ವನಾಥ ಸ್ವಾಮಿ ಅಂತ. ಈ ಒಂದು ತೀರ್ಥಂಕರು ಚಂದ್ರಪ್ರಭ ತೀರ್ಥಂಕರು, ಇವರು 1000 ವರ್ಷಗಳ ಹಿಂದೆ ತಪಸ್ಸನ್ನು ಮಾಡಿ ಹೋಗಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಒಟ್ಟು ನಮ್ಮಲ್ಲಿ 24 ತೀರ್ಥಂಕರು ಮಂದಿರ ಇದೆ. ವೃಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ. ಇಲ್ಲಿ ಇವರು ಪೂಜ್ಯರು ಅನಿಲ್ ಪಂಡಿತ್ ಅಂತ. ಇವರ ಹತ್ರ ನಾವು ಇಲ್ಲಿಯ ಹಿನ್ನೆಲೆ ಕೇಳ್ತಾ ಇದ್ವಿ. ಅವರು ಕುತ್ತು ಆರಾಮಲ್ಲಿ ಮಣಿಸುವ ನಮೇ ನೇಮಿ ಪಾಲಿಸು ಶ್ರೀವೀರ ವರ್ಧಮಾನ ಕಾಲ ಮಹಾವೀರರು. 24 ತೀರ್ಥಂಕರಲ್ಲಿ ಮಹಾವೀರರು ಕಡೆ ತೀರ್ಥಂಕರು. ಇವರು ಬಂದು 8ನೇ ತೀರ್ಥಂಕರು, ಚಂದ್ರಪ್ರಭ ತೀರ್ಥಂಕರು ಅಂತ ಹೇಳಿ. ಇವರು ವಿಶ್ವಕ್ಕೆ ಶಾಂತಿಯನ್ನು ನೆಲೆಸಲಿ ಅಂತಕ್ಕಂಥ ಮೂಲ ಉದ್ದೇಶ ನಮ್ಮದು. ಅಹಿಂಸೋ ಪರಮೋ ಧರ್ಮ ಮೂಲ ಉದ್ದೇಶ. ಯಾವ ಪ್ರಾಣಿ ಪಕ್ಷಿಗಳನ್ನೇ ಆಗಲಿ, ಗಿಡ ಮರಗಳನ್ನೇ ಆಗಲಿ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ನಮ್ಮ ಧರ್ಮದ ಮೂಲ ಉದ್ದೇಶ. ಹಾಗಾಗಿ ಇವರು ತುಂಬ ಕಠಿಣ ತಪಸ್ವಿಗಳು. ಉನ್ನತ ಪದವಿಯಲ್ಲಿ ಇರ್ತಕ್ಕಂಥ ರಾಜವಂಶವನ್ನು ತ್ಯಾಗ ಮಾಡಿ ಎಲ್ಲ ಸರ್ವಧರ್ಮ ಸಮನ್ವಯ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ವಿಶ್ವಕ್ಕೆ ಸಾರಿದಂಥ ಈ ಒಂದು ಚಂದ್ರಪ್ರಭ ತೀರ್ಥಂಕರು ವಿಶ್ವಕ್ಕೆ ಶಾಂತಿ ನೆಲೆಸಲಿ ಅಂತಕ್ಕಂಥ ಮೂಲ ಉದ್ದೇಶದಿಂದ ಪ್ರತಿ ಹಳ್ಳಿಗೂ ಸಹ ಇವರು ಧರ್ಮ ಪರ್ಯಟನೆ ಮಾಡಿ ವಿಶ್ವಕ್ಕೆ ಶಾಂತಿಯನ್ನು ತಂದುಕೊಂಡ ಚಂದ್ರಪ್ರಭ ತೀರ್ಥಂಕರು. ಎಲ್ಲರಿಗೂ ಶಾಂತಿಯಾಗಲಿ. ಚಂದ್ರನಾಥ ಸ್ವಾಮಿ ಅನಿಲ್ ಕುಮಾರ್, ಪಂಡಿತ ಅನಿಲ್ ಕುಮಾರ್ ಪೂಜ್ಯರು. ಹಾಗೆ ಇಲ್ಲಿ ನೋಡಿ, ಇದು ಎಲ್ಲ ಕಲ್ಲಿನಿಂದ ಮಾಡಿರುವಂಥದ್ದು ದೇವಸ್ಥಾನ, ಕಲ್ಲಿನಿಂದ. ಇಲ್ಲಿ ನೋಡಿ 1800 ವರ್ಷಗಳ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿರುವಂಥದ್ದು. ಇವರು ತಪಸ್ಸು ಮಾಡಿ ಅಮೋಘ ಕೀರ್ತಿ ಮಹಾರಾಜ್ ಮತ್ತು ಅವರ ಹೆಸರೆಲ್ಲ ಬರೆದಿದ್ದಾರೆ ಅದರಲ್ಲಿ. ತಪಸ್ಸನ್ನು ಮಾಡಿದಾರಂತೆ. ಅವರು ತಪಸ್ಸು ಮಾಡಿರುವಂಥ ಸ್ಥಳ ಇದು.
ಹಾಗೆ ಈ ಕಡೆ ಬಂದರೆ ನಾವು ಈ ಒಂದು ದ್ವಾರದಿಂದ ಈಚೆ ಬಂದರೆ ನಮಗೆ ಇಲ್ಲಿ ಮೈದಾಳ ಕೆರೆ ಸಿಗುತ್ತೆ. ಬನ್ನಿ ಕೆರೆಯನ್ನು ನೋಡ್ಕೊಂಡು ಬರೋಣ. ನೋಡಿ ಆ ಕಡೆ ಕಾಣ್ತಾ ಇರೋದು ಮೈದಾಳ ಕೆರೆ. ನನ್ನ ಮಗ ಕೆಳಗಡೆ ಇಳಿದು ಹೋಗ್ತಾ ಇದ್ದಾನೆ ನೋಡಿ. ಇದು ಕ್ಷೇತ್ರಪಾಲ ದೇವರು. ಕ್ಷೇತ್ರಪಾಲ ಇಲ್ಲಿ ಈ ಸ್ಥಳಕ್ಕೆ. ಎಲ್ಲ ಈ ರೀತಿ ಊರಲ್ಲಿ ಈ ರೀತಿ ಕಾಣುತ್ತೆ ಇದು ಒಳಗಡೆ. ಹಾಗೆ ಇಲ್ಲಿ ತೀರ್ಥಂಕರ ಪಾದಗಳು, ಚಂದ್ರನಾಥ ಸ್ವಾಮಿಯ ಪಾದ. ಈ ಸ್ಥಳ ತುಂಬ ಒಂದು ಪ್ರವಾಸಿ ತಾಣವಾಗಿದೆ. ತುಂಬ ನೋಡುವಂತೆ ತುಂಬ ಚೆಂದ ಕಾಣ್ತಾ ಉಂಟು. ಸುಂದರವಾದಂಥ ಸ್ಥಳ. ಮಿಸ್ ಮಾಡ್ಕೊಳ್ಬೇಡಿ, ಬಂದು ನೋಡಿ. ನೋಡಿ ಕೆಳಗಡೆ ಈ ರೀತಿ ಕಾಣುತ್ತೆ ಇದು. ಇವಾಗ ನಾವು ದೇವಸ್ಥಾನದಿಂದ ಹೊರಟ್ವಿ. ಕೆಳಗಡೆ ಬೆಟ್ಟವನ್ನು ಕೆಳಗಡೆ ಇಳಿತಾ ಇದ್ದೀವಿ ಇವಾಗ ನಾವು. ಓಕೆ, ಮಂದಾರಗಿರಿ ಹಿಲ್ಸನ್ನು ನೋಡಿದ್ರಲ್ವ ನೀವು, ಬಸ್ತಿ ಬೆಟ್ಟ. ನೀವು ಒಂದು ಸಲ ಬಂದು ನೋಡಿ. ಮೇಕೆ ಸಹ ಮೇಲೆ ಹತ್ತುತ್ತಾ ಇದೆ ನೋಡಿ, ಬಂದು ನೋಡಿ ಈ ಮಂದಾರಗಿರಿಯ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ.